ಎಂ ರವಿ ಇವರ ಒಂದು ಎಜುಕೇಷನ್ MA ಇತಿಹಾಸ, MA ಮತ್ತು ಪುರಾತತ್ವ, B.Ed ಮತ್ತು PhD ಆಗಿದೆ. ನಿನ್ನೆ ನಿಮ್ಮ PhD ಬಗ್ಗೆ ಹೇಳಿದ್ನಲ್ವಾ 5th ಅವ್ರಿಗೆ? ಸರ್ದು ಕೂಡ PhD ಆಗಿದೆ ಜಾನಪದ ಸಬ್ಜೆಕ್ಟ್ ಮೇಲೆ. ಸೊ ಇವರು ವೃತ್ತಿಯಲ್ಲಿ ಇತಿಹಾಸ ಉಪನ್ಯಾಸಕರಾಗಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಈಗ ಪ್ರಸ್ತುತ ರಾಮನಗರದ ಜಾನಪದ ಲೋಕದ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮಕ್ಕಳ. ನೋಡಿ, ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮಗಾಗಿ ಆಟವನ್ನು ಮತ್ತು ಕೆಲವೊಂದಿಷ್ಟು ಜನಪದ ಕ್ರೀಡೆಗಳನ್ನ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್ ಈಗ ನಿಮಗಾಗಿ ಒಂದಿಷ್ಟು ಮೊದಲು ಹಾಡುಗಳನ್ನು, ಆನಂತರ ಆಟವನ್ನು ಆಡಿಸಲು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸರ್ನ ಏನು ಮಾಡೋಣ, ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ನಾನು ಏನೇನು ಹೇಳ್ತಾ ಇರ್ತೀನಿ ಅದನ್ನು ಕೇಳ್ತಾ ಹೋಗ್ಬೇಕಾಯ್ತಾ? ನಾನು ಹಲೋ ಅಂತೀನಿ, ನೀವು ಹಾಯ್ ಅನ್ಬೇಕು. ನಾನು ಹಾಯ್ ಅಂದರೆ ನೀವು ಹಲೋ ಅನ್ಬೇಕು. ಹೇಳ್ಬೋದಾ? ಹಲೋ, ಹಾಯ್. ಇನ್ನು ಕೆಲವರು ಸೌಂಡ್ ಬರ್ತಾ ಇಲ್ಲ. ಹಲೋ, ಸೂಪರ್. ಹೀಗೆ ಇರಬೇಕು. ನಿಮ್ಗೆ ಇವತ್ತು ನಾನು ಹಳ್ಳಿ ಆಟಗಳು, ಹಳ್ಳಿ ಹಾಡುಗಳು, ಗಾದೆಗಳು, ಒಗಟುಗಳು ಇವನ್ನ ಪರಿಚಯ ಮಾಡಿಕೊಡ್ತೀನಿ. ಓಕೆನಾ? ಗಣಿತ ಲೆಕ್ಕಾಚಾರನೂ ಇದೆ. ಹಳ್ಳಿಯ ಆಟಗಳು, ಗ್ರಾಮೀಣ ಆಟಗಳು, ದೇಶೀಯ ಆಟಗಳು. ಆ ಪದಗಳನ್ನ ಅರ್ಥ ಮಾಡ್ಕೊಬಿಡಿ. ಹಳ್ಳಿ ಆಟಗಳು ಹೇಳಿ ಒಂದ್ಸಲಿ. ದೇಶೀಯ ಆಟಗಳು, ಗ್ರಾಮೀಣ ಆಟಗಳು. ಗ್ರಾಮೀಣ ಅಂದರೆ ಹಳ್ಳಿ ಅಂತ, ಹಳ್ಳಿ ಅಂದರೆ ಗ್ರಾಮೀಣ. ಆಯ್ತಾ? ಎಲ್ಲರೂ ಹಳ್ಳಿ ನೋಡಿದ್ದೀರಾ? ಹಳ್ಳಿ ನೋಡಿದ್ದೀರಾ? ಸೂಪರ್ 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 ಸೂಪರ್. ಈಗ ಫಸ್ಟು ನಿಮ್ಮ ಚಿತ್ರಕೂಟ ಶಾಲೆ ಇದ್ದಾರಲ್ಲ, ಪ್ರಿನ್ಸಿಪಲ್ಗೆ ಮತ್ತು ನಿಮ್ಮ ಎಲ್ಲ ಟೀಚರ್ಸ್ಗೆ ಒಂದ್ಸಲ ಜೋರಾಗಿ ಚಪ್ಪಾಳೆ ಮಾಡಿಬಿಡಿ. ಹಳ್ಳಿ ಆಟ ಆಡೋದು ಎಲ್ಲಿ ಅಂದರೆ ನಮ್ಮ ಹಳ್ಳಿಗಳ ಮಣ್ಣಿದೆ, ಮನೆ ಮುಂದ್ಗಡೆ ಅಂಗಳ ಇದೆ. ಇವಾಗ ಮನೆ ಮುಂದೆ ಅಂಗಳ ಇಲ್ಲ, ನಮ್ಮ ಮನೆಗಳೆಲ್ಲ ಬಿಲ್ಡಿಂಗ್ ಫ್ಲೋರ್ ಮೇಲೆ ಇದೆ. ಬಿಲ್ಡಿಂಗ್ಗಳಲ್ಲಿ ಇದ್ದೀವಲ್ಲ ನಾವೆಲ್ಲ. ಈಗ ನಗರದಲ್ಲಿ ಆಟ ಆಡೋಕ್ಕಾಗಲ್ಲ. ಆಟದ ಮೈದಾನಗಳಲ್ಲಿ ಆಟ ಆಡಬೇಕು. ಹಳ್ಳಿಗಳಲ್ಲಿ ಹಳ್ಳಿ ಆಟ ಆಡ್ತಾ ಇದ್ದಿದ್ದು ಎಲ್ಲಿ ಅಂದರೆ ಮಣ್ಣಲ್ಲಿ, ಹುಲ್ಲಲ್ಲಿ, ಮೈದಾನದಲ್ಲಿ, ಫೀಲ್ಡ್ ಇರ್ತಿತ್ತು. ಹೊಲಗಳಲ್ಲಿ ಆಟ ಆಡ್ತಾ ಇದ್ರು. ಹೊಲ ಗೊತ್ತಲ್ಲ? ಹೊಲ, ಮಣ್ಣು ಮತ್ತು ಹುಲ್ಲಿನ ಮೇಲೆ ಆಟವನ್ನು ಆಡ್ತಾ ಇದ್ರು. ಬೈಲಲ್ಲಿ ಆಟ ಆಡ್ತಾ ಇದ್ರು. ಮನೆಯ ಮುಂದ್ಗಡೆ ಅಂಗಳ ಇರ್ತಾ ಇತ್ತು. ಅಂಗಳ ಅಂದರೆ ತುಂಬ ಮನೆಯ ಮುಂದ್ಗಡೆ ಜಾಗ ಇರ್ತಾ ಇತ್ತು. ಅದರಲ್ಲಿ ಆಟವನ್ನು ಆಡ್ತಾ ಇದ್ರು. ಈಗ ನಾವೆಲ್ಲ ಶಾಲೆಯಲ್ಲಿ ಆಟ ಆಡ್ತಾ ಇದ್ದೀವಿ. ಶಾಲೆಯ ಒಳಾಂಗಣದಲ್ಲಿ ಆಟ ಆಡ್ತಾ ಇದ್ದೀವಿ. ಕನ್ನಡ ಬರುತ್ತಲ್ಲ? ಒಳಾಂಗಣದಲ್ಲಿ ಆಟ ಆಡ್ತಾ ಇದ್ದೀವಿ. ಹಿಂದೆ ಮನೆಗಳಲ್ಲಿ, ಊರಿನ ಮನೆಯ ಪಡಸಾಲೆ ಅಂತ ಕರೀತಾರೆ. ಪಡಸಾಲೆ ಅಂತಂದರೆ ಮನೆಯ ಮುಂದ್ಗಡೆ ಜಗತಿ, ಮನೆಯ ಮುಂದಿನ ಜಗತಿಯಲ್ಲಿ ಆಟವನ್ನು ಆಡ್ತಾ ಇದ್ರು. ಮನೆಯ ಮುಂದೆ ಅಂಗಳ ಇತ್ತು, ಅಲ್ಲಿ ಆಟವನ್ನು ಆಡ್ತಾ ಇದ್ದೋ. ಈಗ ನಾವೆಲ್ಲ ನಗರಕ್ಕೆ ಬಂದಿದ್ದೇವೆ, ಕೆಲಸಕ್ಕೆ ಬಂದಿದ್ದೇವೆ. ನೀವೆಲ್ಲ ನಗರದಲ್ಲಿ ಇದ್ದೀವಿ, ನಾವೆಲ್ಲ ನಗರದಲ್ಲಿ ಇದ್ದೀವಿ. ಹಾಗಾಗಿ ಶಾಲೆಯ ಅಂಗಳದಲ್ಲಿ ಒಳ್ಳೆಯ ಮ್ಯಾಟ್ ಹಾಕಿದ್ದಾರೆ, ಒಳ್ಳೆಯ ವೇದಿಕೆ ಇದೆ. ಇದನ್ನೇ ಪಡಸಾಲೆ ಅಂತ ಅಂದ್ಕೊಂಡು ಆಟ ಆಡಬೇಕು. ಓಕೆನಾ? ಹಳ್ಳಿ ಆಟಗಳಲ್ಲಿ 2 ವಿಧ ಇದೆ. 2 types ಆಫ್ ದಿ ವಿಲೇಜ್ ಗೇಮ್ಸ್. ಒನ್ ಈಸ್ ಕಾಲ್ಡ್ ದ ಇಂಡೋರ್ ಗೇಮ್, ಔಟ್ಡೋರ್ ಗೇಮ್ ಅಂತ. ಗೊತ್ತಲ್ಲ? ಒಳಾಂಗಣ ಆಟ, ಹೊರಾಂಗಣ ಆಟ. ಅದರಲ್ಲಿ ನಿಮಗೆ ಒಂದು 10 ನೆನ್ಪಿಟ್ಕೊಳ್ಳಿ, 10 ಆಟ ನೆನ್ಪಿಟ್ಕೊಳ್ಳಿ. ಅದರಲ್ಲಿ ಒಂದು 5-6 ಆಟಗಳನ್ನು ಎಲ್ಲರೂ ಆಟ ಆಡೋಣ. ಓಕೆನಾ? ಹಳ್ಳಿ ಆಟಗಳಲ್ಲಿ ಮುಖ್ಯವಾಗಿ ಒಳಾಂಗಣ ಆಟ ಅಂದರೆ ನಾವು ಮುಖ್ಯವಾಗಿ ಚೌಕಾಬಾರ ಆಟ ಇದೆ, ಆನೆಗಟ್ಟ ಆಟ ಇದೆ, ಅಳಿಗುಳಿ ಮನೆ ಆಟ ಇದೆ, ಅಣ್ಣೆಕಲ್ಲಾಟ ಇದೆ, ಹಾಗೆಯೇ ಇಲ್ಲಿ ಬಳೆಚೂರಾಟ ಇದೆ, ಹಾಗೆಯೇ
ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ಆಟ ಇದೆ. ಹಾಗೆ ಹಾಗೆ ಆನೆ ಬಂತೊಂದು ಆನೆ ಆಟ ಇದೆ. ಆನೆ ಬಂತೊಂದು ಆನೆ. ಯಾವ ಊರ ಆನೆ ಗೊತ್ತಲ್ಲ? ಹೇಳ್ಕೊಡ್ತೀನಿ. ನೆಕ್ಸ್ಟು ಹೊರಾಂಗಣ ಆಟ ಇದೆ. ಅಂದರೆ ಮನೆಯಿಂದ ಹೊರಗಡೆ ಬಯಲಲ್ಲಿ ಫೀಲ್ಡಲ್ಲಿ ಆಟ ಆಡೋವಂಥದ್ದು ಆಟಗಳಿವೆ. ಗಿಲ್ಲಿ ದಾಂಡು ಆಟ ಇದೆ. ಕುಂಟೆಬಿಲ್ಲೆ ಇದೆ. ಈಗ ಅಲ್ಲಿ ಹಾಕಿದ್ದಾರೆ ಮೇಡಮು ಕುಂಟೆಬಿಲ್ಲೆ ಆಟ. ಹಾಗೆ ಲಗೋರಿ ಆಟ ಇದೆ. ಲಗೋರಿ ಆಟ ಈಗ ಹಾಡ್ತೀರಿ. ಹಾಗೇನೆ ಚೂರ್ಚಂಡ್ ಆಟ ಇದೆ. ಚೂರ್ಚಂಡ್ ಆಟ ಇದೆ. ಓಕೆನಾ? ಹಾಗೆ ಇವತ್ತೆಲ್ಲ ನಿಮ್ಗೆ ಫೇಮಸ್ ಆಗಿದೆಯಲ್ಲ ಕಬಡ್ಡಿ, ಅದು ಹಳ್ಳಿ ಆಟನೇ, ನಮ್ಮ ಆಟನೇ ಅದು. ಕಬಡ್ಡಿ ಆಟ ಇವತ್ತು ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ, ಗೊತ್ತಲ್ಲ? ಓಕೆ. ಹಾಗೆ ಮರ ಹತ್ತೋದು ನಿಮ್ಗೆ ಬರಲ್ಲ, ಮರಕೋತಿ ಆಟನೂ ಹಳ್ಳಿ ಆಟ. ಆಯ್ತಾ? ಕಣ್ಣ ಮುಚ್ಚಾಲೆ ಗೊತ್ತು ನಿಮಗೆ? ಟೋಪಿ ಬೇಕಾ? ಟೋಪಿ ಗೊತ್ತು? ಓ ಸೂಪರ್, ಎಲ್ಲ ಗೊತ್ತಿದೆ. ಜೋಕಾಲಿ ಆಟ ಗೊತ್ತು? ಅದನ್ನೇ ಉಯ್ಯಾಲೆ ಆಟ ಅಂತ ಕರಿತೀವಿ. ಮರಕ್ಕೆ ಹಾಕೋದು ಉಯ್ಯಾಲೆ ಅಂತ ಕರಿತೀವಿ. ಹಾಗೆ ರತ್ತೋ ರತ್ತೋ ರಾಯನ ಮಗಳೇ ಅಂತ ಆಟ ಇದೆ. ರತ್ತೋ ರತ್ತೋ ರಾಯನ ಮಗಳೇ ಆಟ ಇದೆ. ಸೂರ್ ಬತ್ತಿ ಇದೆ. ಈಗ ಆಟ ಆಡೋಣ, ಅದು ಸೂರ್ ಬತ್ತಿ ಆಟ ಆಡೋಣ, ಹೌದಾ? ಹಾಗೆ ಚುಕುಬುಕು ರೈಲು ಬಂತು ಇದೆ. ಚುಕುಬುಕು ರೈಲು ಬಂತು. ಆಟ ಹಾಡು, ಆಟ ಮತ್ತು ಹಾಡು. ಹಾಗೆ ಕೋಲಾಟ ಇದೆ, ಗೊತ್ತು ನಿಮಗೆ? ಕೋಲಾಟ, ಹಾಡು, ಕೋಲಾಟ. ಹಾಗೆ ಬುಗುರಿ ಆಟ, ಗೋಲಿ ಆಟ. ಬುಗುರಿ ಆಟ ಇದೆ. ಈಗ ಗೋಲಿ ಆಟನೂ ಆಡ್ತೀರಿ, ಆಗ್ಬೋದಾ? ಆಯ್ತು. ಇಷ್ಟು ಹಳ್ಳಿ ಆಟಗಳು, ಒಳಾಂಗಣ ಮತ್ತು ಹೊರಾಂಗಣ ಆಟಗಳು. ಇಷ್ಟೆಲ್ಲ ಆಟವನ್ನ ಒಂದಿನ ಬಿಟ್ಟು ಒಂದಿನ ಮಕ್ಕಳೆಲ್ಲ ಸೇರಿ ಹಳ್ಳಿಲಿ ಆಟ ಆಡ್ತಾ ಇದ್ರು. ಇವತ್ತು ನೀವೆಲ್ಲ ಪಟ್ಟಣಕ್ಕೆ ಬಂದಿದ್ದೀರಿ, ನಾವೆಲ್ಲ ಪಟ್ಟಣಕ್ಕೆ ಬಂದಿದ್ದೀರಿ. ಅಜ್ಜಿ ಊರಲ್ಲಿದ್ದಾರೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಆಟ ಆಡಕ್ಕೆ ಆಗ್ತಾ ಇಲ್ಲ, ಹೌದಾ? ಅಜ್ಜಿ ಎಲ್ಲ ಹೋಗಿದ್ದಾರೆ, ಊರಲ್ಲಿದ್ದಾರೆ. ಅಜ್ಜ ಊರಲ್ಲಿದ್ದಾರೆ, ಅಮ್ಮ ಕೆಲ್ಸಕ್ಕೆ ಹೋಗ್ತಾರೆ, ಅಪ್ಪ ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೆ ನಾವು ಶಾಲೆಯಲ್ಲಿ ಆಟ ಕಲಿತಾ ಇದ್ದೀವಿ, ಹೌದಾ? ಸೂಪರ್. ತುಂಬ ಚೆನ್ನಾಗಿ ಹುಡುಗರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈಗ ಒಂದು 4 ರೈಮ್ಸ್ ಅನ್ನ ಕಲಿಯೋಣ. ಕನ್ನಡದಲ್ಲಿ ಹಳ್ಳಿಯಲ್ಲಿ ರೈಮ್ಸ್ ಇದೆ. ಕನ್ನಡದಲ್ಲಿ ಹಳ್ಳಿಗಳಲ್ಲೂ ಶಿಶುಪ್ರಾಸ ಅಂತ ಕರಿತೀವಿ. ಶಿಶುಪ್ರಾಸಗಳಿವೆ. ಆ ಶಿಶುಪ್ರಾಸಗಳನ್ನು ಕೇಳಿ ಆಮೇಲೆ ನಾವು ಆಟಕ್ಕೆ ಹೋಗೋಣ, ಓಕೆನಾ? ನೋಡಿ, ಇಲ್ಲಿ ಚಿಕ್ಕ ಕತೆಗಳು ಇವು. ಕತೆಗಳ ಜೊತೆಗೆ ಆಟಗಳು ಪ್ರಾರಂಭ ಆಗ್ತದೆ. ಅಜ್ಜಿ ನೋಡಿ, ಇವಾಗ ಚಿಕ್ಕ ಕತೆ ಅಂದೆ, ಕೇಳಬೇಕಲ್ವ ನೀವು? ಅಜ್ಜಿ ಊಟ ಮಾಡಿಸ್ತಾ ಇದ್ದಾಳೆ. ಯಾರಿಗೆ? ಪುಟಾಣಿಗೆ ಅಜ್ಜಿ ಊಟ ಮಾಡಿಸ್ತಾ ಇದ್ದಾಳೆ. ಪುಟಾಣಿ ಊಟ ಮಾಡ್ತಾ ಇಲ್ಲ. ಅದು ಏನು ಊಟ ಅಂದರೆ ರಾಗಿ ಮುದ್ದೆ. ಗೊತ್ತಾ ರಾಗಿ ಮುದ್ದೆ? ಆಯಿತು. ರಾಗಿ ಮುದ್ದೆಯನ್ನು ಮಗುಗೆ ಮನೆಯ ಮುಂದ್ಗಡೆ ಅಂಗಳದಲ್ಲಿ ತಿನ್ನಿಸ್ತಾ ಇದ್ದಾಳೆ ಅಜ್ಜಿ. ಮಗು ಹಠ ಮಾಡ್ತಾ ಇದೆ, ತಿಂತಾ ಇಲ್ಲ, ಹೌದಾ? ಹಠ ಮಾಡ್ತಾ ಇದೆ, ಮಗು ತಿಂತಾ ಇಲ್ಲ. ಆಗ ಕಾಗೆ ಆ ತುತ್ತನ್ನು ನೋಡಿ ಕಾಗೆ ಓಡ್ ಬರ್ತದೆ. ಅದು ಕಾ 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 ಅಂತ ಅನ್ನುತ್ತೆ, ಹೌದಾ? ಕಾಗೆ ಏನನ್ನುತ್ತೆ? ಕಾ ಕಾ ಅಂತ ಹೇಳುತ್ತೆ. ಕಾಗೆ ಬಂದಿದೆಯನಕ್ಕೆ? ಮಗು ಬಿಸಾಕಿದ್ದು ತುತ್ತನ್ನು ತಿನ್ನೋದಿಕ್ಕೆ, ಹೌದಾ? ಕಾಗೆ ಕಾ ಕಾ ಅಂದರೆ ಹಳ್ಳಿಯಲ್ಲಿ ಒಂದು ನಂಬಿಕೆ ಏನು ಅಂದರೆ ನಂಟರು ಬರ್ತಾರೆ ಅಂತ. ಆ ನಂಟ ಯಾರು ಅಂದರೆ ಅಮ್ಮನ ತಮ್ಮ ಅಥವಾ ಅಣ್ಣ ಬರ್ತಾನೆ ಅಂತ. ಅಂದರೆ ನಿಮ್ಗೇನಾಗಬೇಕು? ಮಾವ ಅಂತ. ಮಾವ ಬರ್ತಾನೆ. ಮಾವನಿಗೇನು ಕೊಡಬೇಕು ಊಟ? ರಾಗಿ ಕಲ್ಲಲ್ಲಿ ಬೀಸಿ ಹಿಟ್ಟು ಮಾಡಿ ಮಾಮನಿಗೆ ಊಟ ಕೊಡೋಣ, ಮುದ್ದೆ ಊಟ ಅಂತ. ಅದಕ್ಕೆ ಅಜ್ಜಿ ಪುಟಾಣಿಗಳಿಗೆ ಒಂದು ರೈಮ್ಸ್ ಹೇಳ್ಕೊಳ್ತಾಳೆ. ನೀವು ಹೇಳಬೇಕು,
ನಾನು ಒಂದೊಂದು ಸಾಲನ್ನ ಹೇಳ್ತೀನಿ, ಆಯ್ತಾ? ಕಾಗೆ ಕಾಗೆ ಕವ್ವ, ಯಾರು ಬರ್ತಾರವ್ವ, ಮಾವ ಬರ್ತಾನವ್ವ, ಮಾವನ್ಗೇನು ಊಟ, ರಾಗಿ ಕಲ್ಲಿನ ಗೂಟ. ಅರ್ಥ ಆಯ್ತಾ? ನನ್ನ ಕತೆ ಹೇಳ್ದಲ್ಲ, ಚಿಕ್ಕದು ಕತೆ, ಆ ಕತೆದೇ ಒಂದು ರೈಮ್ಸ್ ಇದು. ಈಗ ಆಕ್ಟ್ ಮಾಡ್ಬೇಕು, ಇದಕ್ಕೆ ಆಕ್ಟ್ ಮಾಡಬೇಕು. ಕಾಗೆ ಕಾಗೆ, ಆಯ್ತಾ? ಹಾ, ಹೀಗೆ ಕಾಗೆ ಕಾಗೆ ಕವ್ವ, ಯಾರು ಬರ್ತಾರವ್ವ, ಮಾವ ಬರ್ತಾನವ್ವ, ಮಾವನ್ಗೇನು ಊಟ, ರಾಗಿ ಕಲ್ಲಿನ ಗೂಟ. ಸೂಪರ್, ಬರ್ಲಿ ಚಪ್ಪಾಳೆ, ಚಪ್ಪಾಳೆ ಬರಬೇಕು. ಸೂಪರ್ ಆಗಿ ಕಲ್ತ್ಬಿಟ್ರಿ. ಇನ್ನೊಂದು ಚಿಕ್ಕ ಕತೆ, ಇನ್ನೊಂದು ಚಿಕ್ಕ ಕತೆ ಮತ್ತೆ ರೈಮ್ಸು, ಓಕೆನಾ? ಇಲ್ಲಿ ಸೋಮನಹಳ್ಳಿಲಿ ಒಬ್ಬ ಸೋಮಪ್ಪ ಇದ್ದ. ಸೋಮನಹಳ್ಳಿಲಿ ಯಾರಿದ್ದ? ಸೋಮಪ್ಪ ಇದ್ನಲ್ಲ, ಅವನು ಒಂದು ಕೋಳಿ ಸಾಕಿದ್ದ. ಸೋಮಪ್ಪ ಏನು ಮಾಡಿದ್ದ? ಆ ಕೋಳಿ ಬಂಗಾರದ ಮೊಟ್ಟೆ ಕೊಡ್ತಾ ಇತ್ತಂತೆ. ಏನು ಮೊಟ್ಟೆ ಕೊಡ್ತಾ ಇತ್ತು? ಬಂಗಾರದ ಮೊಟ್ಟೆ ಕೊಡ್ತಾ ಇತ್ತು. ಅದಕ್ಕೆ ಅವನೇನು ಮಾಡ್ದ, ಮೊದಲನೇ ದಿನ ಕೋಳಿ ಬಂಗಾರದ ಮೊಟ್ಟೆ ಕೊಡ್ತು ಅಂತ ಹೇಳಿ ಅತಿ ಆಸೆ ಆಯ್ತಲ್ಲ ಅವನಿಗೆ. ಅವನೇನು ಮಾಡ್ತಾನೆ, ಕೋಳಿನ ಹೊಟ್ಟೆ ಕುಯ್ದುಬಿಟ್ಟ. ಬಂಗಾರದ ಮೊಟ್ಟೆ ಸಿಗ್ತದೆ ಅಂತ, ಅದರೊಳಗಡೆ ಬಂಗಾರದ ಮೊಟ್ಟೆ ಇರಲಿಲ್ಲ. ಅದಕ್ಕೆ ಅವನು ಹತ್ಕೊಂಡು ಕೂತ್ಕೊಂಡ. ಹೌದಾ? ಈಗ ಹೇಳೋಣ ಅದನ್ನ. ಸೋಮಪ್ಪ ಕೋಳಿ ಸಾಕಿದ್ದ, ಬಂಗಾರದ ಮೊಟ್ಟೆ ನೋಡಿದ, ಚಾಕು ತಂದ, ಹೊಟ್ಟೆ ಕೊಯ್ದ, ಮೊಟ್ಟೆ ಇಲ್ಲ ಎಂದು ಗೋಳಾಡಿದ. ಅಂದ್ರೆ ಅತಿ ಆಸೆ ಗತಿ ಕೇಡು. ಹೇಳ್ಬೋದಾ? ಇದ್ರ ನೀವು ಕಲ್ತ್ಕೊಂಡ್ರ? ಸೋಮಪ್ಪ ಕೋಳಿ ಸಾಕಿದ್ದ, ಬಂಗಾರದ ಮೊಟ್ಟೆ ನೋಡಿದ, ಚಾಕು ತಂದ, ಹೊಟ್ಟೆ ಕೊಯ್ದ, ಮೊಟ್ಟೆ ಇಲ್ಲ ಎಂದು ಗೋಳಾಡಿದ. ಇನ್ನೊಂದು ಚಿಕ್ಕ ರೈಮ್ಸು, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಕೊಕ್ಕೋಳಿ ಬೆಳಗಾಯಿತೇಳಿ, ಕೊಕ್ಕೋಳಿ ಬೆಳಗಾಯಿತೇಳಿ, ಕಾ ಕಾ ಕಾಗೆ ನೀನ್ಯಾಕೆ ಹೀಗೆ, ಮಿಯಾವ್ ಮಿಯಾವ್ ಬೆಕ್ಕೆ ಕದ್ದು ಹಾಲು ನೆಕ್ಕೆ, ಮಿಯಾವ್ ಮಿಯಾವ್ ಬೆಕ್ಕೆ ಕದ್ದು ಹಾಲು ನೆಕ್ಕೆ, ಬೌ ಬೌ ನಾಯಿ ಸಾಕು ಮುಚ್ಚು ಬಾಯಿ. ಒಂದು ಜೋಕ್ ಹೇಳೋಣ, ಆಮೇಲೆ ಆಟಕ್ಕೆ ಹೋಗೋಣ, ಓಕೆನಾ? ಜೋಕ್ ಜೋಕ್. ಅಪ್ಪ ಅಪ್ಪ ಬೆಣ್ಣೆ ತುಪ್ಪ, ಅವ್ವ ಅವ್ವ ಮಲ್ಲಿಗೆ ಹೂವ, ಅತ್ತೆ ಅತ್ತೆ ಕಿವಿಯನ್ನು ಕಿತ್ತೆ, ಅಣ್ಣ ಅಣ್ಣ ಸೀಮೆ ಸುಣ್ಣ, ಅಕ್ಕ ಅಕ್ಕ ಕೋಳಿ ಪುಕ್ಕ, ಅಜ್ಜಿ ಅಜ್ಜಿ ತಲೆಕಾಯಿ ಬಜ್ಜಿ, ಬಿಳಿ ಮೀಸೆ ತಾತ ನೀನ್ ಯಾವತ್ತಿದ್ರು ಗೋತ. ಓಕೆನಾ? ಈಗ ಹಳ್ಳಿ ಆಟಕ್ಕೆ ಹೋಗೋಣ. ಜೋರಾದ ಚಪ್ಪಾಳೆ ಬರ್ಲಿ ಸರ್ಗೆ.